ಈಗ ಕೆಲವು ಕ್ಷಣಗಳಲ್ಲಿ ತಮಿಳುನಾಡಿನ ಸಿಎಂ ಆಗಿರುವಂತಹ ಜೋಸೆಫ್ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ಪಡೀಲಿಕ್ಕೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಕ್ತರನ್ನ ಎಲ್ಲರನ್ನ ದೇವಸ್ಥಾನದ ಆವರಣದಿಂದ ಹೊರಗೆ ಕಳಿಸುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಸದ್ಯ ಸ್ವಚ್ಛತೆ ಕೆಲಸ ನಡೀತಿರುವಂಥದ್ದು. ಅದೇ ರೀತಿಯಾಗಿ ಮೀಡಿಯಾದವರು ಎಲ್ಲ ಒಳಭಾಗದಲ್ಲಿದ್ದು ಅವರೆಲ್ಲರನ್ನ ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಯಾಕಂದರೆ ನಿನ್ನೆ ವಿಜಯ್ ಅವರ ತಮಿಳುನಾಡಿಂದ ಬಂದಿರುವಂಥ ವಿಜಯ್ ಅವರ ಭದ್ರತಾ ಸಿಬ್ಬಂದಿಗಳು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರುವಂಥದ್ದು. ಯಾವುದೇ ಒಬ್ಬ ಸಾರ್ವಜನಿಕರಾಗಿರ್ಬೋದು, ಅದೇ ರೀತಿಯಾಗಿ ಯಾರು ದೇವಸ್ಥಾನದ ಒಳಭಾಗದಲ್ಲಿ ಇರಬಾರ್ದು. ಆ ನಿಟ್ಟಿನಲ್ಲಿ ಕೇವಲ ಪೊಲೀಸರು ಮಾತ್ರ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಆ ಭದ್ರತಾ ಸಿಬ್ಬಂದಿಗಳು ಮಾತ್ರ ಇರಬೇಕು. ಮತ್ತು ಅದೇ ರೀತಿಯಾಗಿ ಅವರ ಬೆಂಗಾವಲು ಪೊಲೀಸರು ಏನಿದ್ದಾರೆ ಅವರು ಮಾತ್ರ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಭಕ್ತರನ್ನು ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊರಗೆ ದೇವಸ್ಥಾನದ ಹೊರಭಾಗದಲ್ಲಿ ಮೀಡಿಯಾ ಗ್ಯಾಲರಿಯನ್ನು ಮಾಡಿರುವಂಥದ್ದು. ಸದ್ಯ ದೇವಸ್ಥಾನಕ್ಕೆ 3 ಗಂಟೆ ಓಪನ್ ಆಗುತ್ತೆ. ಅಂದರೆ ಒಂದು ಗಂಟೆಗಳ ಕಾಲ ವಿಶ್ರಾಂತಿ ಸಮಯ ಇರುತ್ತೆ. ಅದರ ಬಳಿಕ ದೇವಸ್ಥಾನ ಓಪನ್ ಆಗುತ್ತೆ. ಆ ನಿಟ್ಟಿನಲ್ಲಿ 3 ಗಂಟೆಯ ವೇಳೆಯಲ್ಲಿ ವಿಜಯ್ ಅವರು ದೇವಸ್ಥಾನಕ್ಕೆ ಆಗಮಿಸುವ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲವನ್ನ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಅದೇ ರೀತಿ ಸ್ವಚ್ಛತೆ ಕೆಲಸವನ್ನು ಮಾಡ್ತಿರುವಂಥದ್ದು. ಅಂದರೆ ಇದೇ ಒಂದು ಚಿತ್ರಣದಲ್ಲಿ ಕಾಣಿಸುವಂಥ ಪ್ರದೇಶಕ್ಕೆ, ಆ ಒಂದು ಪ್ಲೇಸಿಗೆ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಜಿಲ್ಲಾಡಳಿತ ಅವರನ್ನು ಸ್ವಾಗತ ಮಾಡುತ್ತೆ. ಅದರ ಬಳಿಕ ದೇವರ ದರ್ಶನವನ್ನು ಪಡೀಲಿಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ಅಲ್ಲಿಯ ದೇವಸ್ಥಾನದ ಅರ್ಚಕರು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅದರ ಬಳಿಕ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಅದರ ಬಳಿಕ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ತೆರಳಲಿದ್ದಾರೆ ಎಂಬ ಮಾಹಿತಿಯನ್ನು ಹೇಳಿರುವಂಥದ್ದು. ಅದರ ಬಳಿಕ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಒಳಭಾಗದಲ್ಲಿ ಅವರು ಧ್ಯಾನಕ್ಕೆ ಕುಳಿತುಕೊಂಡ್ರೆ ಅಥವಾ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರೆ ಸ್ವಲ್ಪ ಹೊತ್ತುಗಳ ಕಾಲ ಇರ್ಬೋದು, ಇಲ್ಲದಿದ್ದರೆ ಅರ್ಧ ಗಂಟೆಗಳ ಕಾಲ ಒಳಗೆ ದೇವಿಯ ದರ್ಶನ ಪಡೆದು ವಾಪಸ್ ಬರುವ ಎಲ್ಲ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೊನೆ ಹಂತದ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಪ್ರತಿಮಾ, ನಾವು ಚಿತ್ರಣವನ್ನು ಗಮನಿಸಿದ್ವಿ. ಪ್ರತಿಮಾ ಒಟ್ಟಿನಲ್ಲಿ ಈ ಒಂದು ಸಿಎಂ ಬರುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು.